ಸಂಪರ್ಕದಲ್ಲಿರಿ ದಿನೇಶ್. ಮತ್ತೆ ಬರ್ತೀವಿ. ಸತತ 1 ಗಂಟೆಯಿಂದ ಈ ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಪೊಲೀಸರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ದೂತ ಯೂಟ್ಯೂಬ್, ಆತ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ರೀತಿ, ಮಾಸ್ಕ್ ಮ್ಯಾನ್, ತಿಮರೋಡಿ, ಸುಜಾತಾ ಭಟ್, ಹೀಗೆ ಹಲವು ವಿಚಾರಗಳನ್ನ ಮುಂದಿಟ್ಟು ಸತತವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಸಮೀರ್ ಮೇಲೆ. ಯಾಕಂತಂದ್ರೆ ಆತ ಮಾಡಿದ ವಿಡಿಯೋಗಳು ಹಾಗಿದ್ದು. ನಿನಗೆಲ್ಲಿಂದ ಗೊತ್ತಾಯ್ತು ಮಾಹಿತಿ? ಧರ್ಮಸ್ಥಳದಲ್ಲಿ ಆಗದಲ್ಲೆಲ್ಲ ಬುಡ ಸಿಗತ್ತೆ ಅಂತ ಮಾಹಿತಿ ಎಲ್ಲಿಂದ ಗೊತ್ತಾಯ್ತು? ಈ ವಿಡಿಯೋ ಕಾಲ್ಪನಿಕ ಅಂತ ಹೇಳಿ ಒಂದು ಕ್ಷೇತ್ರದ ವಿಚಾರವಾಗಿ, ಈಗ ಕಾಲ್ಪನಿಕ ಅಂತ ಹೇಳಿ ಯಾರ ವಿರುದ್ಧ ಏನ್ ಬೇಕಾದ್ರೂ ಹೇಳ್ಬೋದಾ? ಕಾಲ್ಪನಿಕ ಅಂತ ಒಂದು ಸಣ್ಣ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಎಂತ ಬೇಕಾದ್ರೂ ಹೇಳ್ಬೋದಾ? ಯಾವ ಬಗ್ಗೆ ಆರೋಪವನ್ನ ಬೇಕಾದ್ರೂ ಯಾರ ವಿರುದ್ಧ ಬೇಕಾದ್ರೂ ಮಾಡಬಹುದಾ? ಅದು ಮಾನಹಾನಿಗೆ ದಾರಿ ಮಾಡಿಕೊಡೋದಿಲ್ವಾ? ಎಲ್ಲ ಪ್ರಶ್ನೆಗಳು ಈ ಸಮೀರ್ನ ವಿಚಾರದಲ್ಲಿ ಬರುತ್ತೆ. ಜೊತೆಗೆ ಸಮಾಜದಲ್ಲಿ ಯಾರ ವಿರುದ್ಧ ಏನ್ ಬೇಕಾದ್ರೂ ಹೇಳಿ ವಿಡಿಯೋ ಮಾಡಬಹುದಾ? ಎಐ ತಂತ್ರಜ್ಞಾನವನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಸಿಕೊಂಡು ಯಾವ ಕ್ಷೇತ್ರದ ವಿರುದ್ಧ, ಯಾರ ನಂಬಿಕೆಯ ವಿರುದ್ಧ ಏನ್ ಬೇಕಾದ್ರೂ ಹೇಳಬಹುದಾ? ಹಾಗಾದ್ರೆ ಅದು ಕಾಲ್ಪನಿಕ ಅಂತ ಸಣ್ಣದಾಗಿ ಚಿಕ್ಕದಾಗಿ ಒಂದು ಡಿಸ್ಕ್ಲೈಮರ್ ಹಾಕ್ಬಿಡೋದು, ಅದು ಕಾಣ್ದಿರೋ ಹಂಗೆ. ಹಾಗೆ ಮಾಡಬಹುದಾ? ಅದು ಸರಿನಾ ಅನ್ನುವಂತ ಪ್ರಶ್ನೆ ಹೇಳುತ್ತೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ದಿನೇಶ್, ಏನೆಲ್ಲ ಹೇಳಿದ್ದ ಆತ ತನ್ನ ವಿಡಿಯೋಗಳಲ್ಲಿ? ಮುಂದುವರಿಸಿ. ಹೌದು, ಅಂದ್ರೆ ಈ ಹಿಂದಿನ ಒಂದು ವಿಡಿಯೋದಿಂದ ಆತ ಬಹಳಷ್ಟು ಪ್ರಸಿದ್ಧಿಯಾಗಿದ್ದ, ಬಹಳಷ್ಟು ಜನರು ಆತನ ಬಗ್ಗೆ ಮಾತಾಡುವಂತಾಯಿತು. ಆ ಬಳಿಕದ ವಿಡಿಯೋ ಇದು. ಅಂದ್ರೆ ಈ ಒಂದು ವಿಡಿಯೋ ಏನಿದೆ ಇದು ಪ್ರಮುಖವಾಗಿ ಮಾಡಿರುವಂತದ್ದು ಆತ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಡಿದಂತ ಸುಮಾರು 23 ನಿಮಿಷಗಳ ಎಐ ವಿಡಿಯೋ ಇದು. ಇದರಲ್ಲಿ ಆ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಹೆಸರುಗಳನ್ನ ಉಲ್ಲೇಖಿಸಿರುವಂತದ್ದು. ಜೊತೆಗೆ ಆ ವ್ಯಕ್ತಿ ಏನಿದ್ದಾನೆ, ಅಂದ್ರೆ ಚಿನ್ನಯ್ಯ ಏನಿದ್ದಾನೆ, ಆತ ತನ್ನ ಪತ್ರದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಈತ ಮಾತ್ರ ಅದಕ್ಕೂ 10 ಪಟ್ಟು ಜಾಸ್ತಿಯಾಗಿ ಈತ ಹೇಳಿರುವಂತದ್ದು ಸಾವಿರಾರು ಶವಗಳನ್ನ ಹೂತಿಡುವ ವಿಚಾರವಾಗಿ ಆತ ಮಾತಾಡಿರುವಂತದ್ದು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಅದರಲ್ಲಿ ಮಾತಾಡಿದ್ದ. ಬಹಳಷ್ಟು ಕಪೋಲ ಕಲ್ಪಿತವಾಗಿ ಜನರು ನಂಬಲಿಕ್ಕೆ, ಅಂದ್ರೆ ಜನರು ನಂಬಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ವಿಡಿಯೋ ಮಾಡಿದ್ದ. ಸುಮಾರು ಅಂದ್ರೆ ಈ ಒಂದು ವಿಡಿಯೋ ಏನಿದೆ, 23 ನಿಮಿಷಗಳ ವಿಡಿಯೋ ಏನಿದೆ, ಎ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಹೇಳಿದ್ದ. ಜೊತೆಗೆ ಅದಕ್ಕೆ ಒಂದಷ್ಟು ಮಸಾಲೆಗಳನ್ನ ಸೇರಿಸಿ ಈ ಒಂದು ವಿಡಿಯೋವನ್ನು ಮಾಡಿರುವಂತದ್ದು. ಅಂದ್ರೆ ಎಐ ತಂತ್ರಜ್ಞಾನ ಬಳಸಿ ಯಾರೂ ಕೂಡ ಅದನ್ನು ವಿಡಿಯೋವನ್ನು ನೋಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಷ್ಟು ಒಂದು ವ್ಯವಸ್ಥಿತವಾಗಿ ಮಾಡಿದಂತ ವಿಡಿಯೋ ಅದು. ಅದರಲ್ಲಿ ಪ್ರಮುಖವಾಗಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಡಿದಂತ ವಿಡಿಯೋ ಅದು. ಅದರಲ್ಲಿ ಒಂದು ಹೆಸರನ್ನು ಕೂಡ ಹೇಳಿದ್ದ. ಜನರು ಇದರ ವಿರುದ್ಧ ರೊಚ್ಚಿಗೇಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿದ್ದ. ಮತ್ತು ತನ್ನ ವಿಡಿಯೋದ ಮೂಲಕ ಪ್ರಚೋದನಕಾರಿಯಾದಂತ ಮಾತುಗಳನ್ನು ಕೂಡ ಹೇಳಿದ್ದ. ಅಂದ್ರೆ ಆ ಒಂದು ವಿಡಿಯೋ ನೋಡಿದವರು ಆ ಗೊಂದಲಕ್ಕೆ ಒಳಗಾಗಿ ಪ್ರಚೋದನೆಗೆ ಹೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ವಿಡಿಯೋ ಮಾಡಿದ ಹಾಗೆ ಇತ್ತು. ಹೀಗಾಗಿ ಅದರ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಆರಂಭದಲ್ಲಿ ಧರ್ಮಸ್ಥಳ ಗ್ರಾಮಸ್ಥರು, ಧರ್ಮಸ್ಥಳ ಭಕ್ತರು ಕೂಡ ಆಕ್ರೋಶ ವ್ಯಕ್ತ ಆಗಿತ್ತು. ಆ ಬಳಿಕ ಆ ವಿಡಿಯೋದಿಂದಾಗಿ ಜನರ ಸಮಾಜದ ಸಂಪರ್ಕದಲ್ಲಿರಿ ದಿನೇಶ್. ಮತ್ತೆ ಬರ್ತೀವಿ. ಸತತ 1 ಗಂಟೆಯಿಂದ ಈ ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಪೊಲೀಸರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ದೂತ ಯೂಟ್ಯೂಬ್, ಆತ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ರೀತಿ, ಮಾಸ್ಕ್ ಮ್ಯಾನ್, ತಿಮರೋಡಿ, ಸುಜಾತಾ ಭಟ್, ಹೀಗೆ ಹಲವು ವಿಚಾರಗಳನ್ನ ಮುಂದಿಟ್ಟು ಸತತವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಸಮೀರ್ ಮೇಲೆ. ಯಾಕಂತಂದ್ರೆ ಆತ ಮಾಡಿದ ವಿಡಿಯೋಗಳು ಹಾಗಿದ್ದು. ನಿನಗೆಲ್ಲಿಂದ ಗೊತ್ತಾಯ್ತು ಮಾಹಿತಿ? ಧರ್ಮಸ್ಥಳದಲ್ಲಿ ಆಗದಲ್ಲೆಲ್ಲ ಬುಡ ಸಿಗತ್ತೆ ಅಂತ ಮಾಹಿತಿ ಎಲ್ಲಿಂದ ಗೊತ್ತಾಯ್ತು? ಈ ವಿಡಿಯೋ ಕಾಲ್ಪನಿಕ ಅಂತ ಹೇಳಿ ಒಂದು ಕ್ಷೇತ್ರದ ವಿಚಾರವಾಗಿ, ಈಗ ಕಾಲ್ಪನಿಕ ಅಂತ ಹೇಳಿ ಯಾರ ವಿರುದ್ಧ ಏನ್ ಬೇಕಾದ್ರೂ ಹೇಳ್ಬೋದಾ? ಕಾಲ್ಪನಿಕ ಅಂತ ಒಂದು ಸಣ್ಣ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಎಂತ ಬೇಕಾದ್ರೂ ಹೇಳ್ಬೋದಾ? ಯಾವ ಬಗ್ಗೆ ಆರೋಪವನ್ನ ಬೇಕಾದ್ರೂ ಯಾರ ವಿರುದ್ಧ ಬೇಕಾದ್ರೂ ಮಾಡಬಹುದಾ? ಅದು ಮಾನಹಾನಿಗೆ ದಾರಿ ಮಾಡಿಕೊಡೋದಿಲ್ವಾ? ಎಲ್ಲ ಪ್ರಶ್ನೆಗಳು ಈ ಸಮೀರ್ನ ವಿಚಾರದಲ್ಲಿ ಬರುತ್ತೆ. ಜೊತೆಗೆ ಸಮಾಜದಲ್ಲಿ ಯಾರ ವಿರುದ್ಧ ಏನ್ ಬೇಕಾದ್ರೂ ಹೇಳಿ ವಿಡಿಯೋ ಮಾಡಬಹುದಾ? ಎಐ ತಂತ್ರಜ್ಞಾನವನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಸಿಕೊಂಡು ಯಾವ ಕ್ಷೇತ್ರದ ವಿರುದ್ಧ, ಯಾರ ನಂಬಿಕೆಯ ವಿರುದ್ಧ ಏನ್ ಬೇಕಾದ್ರೂ ಹೇಳಬಹುದಾ? ಹಾಗಾದ್ರೆ ಅದು ಕಾಲ್ಪನಿಕ ಅಂತ ಸಣ್ಣದಾಗಿ ಚಿಕ್ಕದಾಗಿ ಒಂದು ಡಿಸ್ಕ್ಲೈಮರ್ ಹಾಕ್ಬಿಡೋದು, ಅದು ಕಾಣ್ದಿರೋ ಹಂಗೆ.
ಹಾಗೆ ಮಾಡ್ಬೋದಾ, ಅದು ಸರಿನಾ ಅನ್ನುವಂತ ಪ್ರಶ್ನೆ ಹೇಳುತ್ತೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ದಿನೇಶ್, ಏನೆಲ್ಲ ಹೇಳಿದ್ದ ಆತ ತನ್ನ ವಿಡಿಯೋಗಳಲ್ಲಿ, ಮುಂದುವರಿಸಿ. ಹೌದು, ಅಂದ್ರೆ ಈ ಹಿಂದಿನ ಒಂದು ವಿಡಿಯೋದಿಂದ ಆತ ಬಹಳಷ್ಟು ಪ್ರಸಿದ್ಧಿಯಾಗಿದ್ದ, ಬಹಳಷ್ಟು ಜನರು ಆತನ ಬಗ್ಗೆ ಮಾತಾಡುವಂತಾಯಿತು. ಆ ಬಳಿಕದ ವಿಡಿಯೋ ಇದು. ಅಂದ್ರೆ ಈ ಒಂದು ವಿಡಿಯೋ ಏನಿದೆ ಇದು ಪ್ರಮುಖವಾಗಿ ಮಾಡಿರುವಂತದ್ದು ಆತ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಡಿದಂತ ಸುಮಾರು 23 ನಿಮಿಷಗಳ ಎಐ ವಿಡಿಯೋ ಇದು. ಇದರಲ್ಲಿ ಆ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಹೆಸರುಗಳನ್ನ ಉಲ್ಲೇಖಿಸಿರುವಂತದ್ದು. ಜೊತೆಗೆ ಆ ವ್ಯಕ್ತಿ ಏನಿದ್ದಾನೆ, ಅಂದ್ರೆ ಚಿನ್ನಯ್ಯ ಏನಿದ್ದಾನೆ, ಆತ ತನ್ನ ಪತ್ರದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಈತ ಮಾತ್ರ ಅದಕ್ಕೂ 10 ಪಟ್ಟು ಜಾಸ್ತಿಯಾಗಿ ಈತ ಹೇಳಿರುವಂತದ್ದು ಸಾವಿರಾರು ಶವಗಳನ್ನ ಹೂತಿಡುವ ವಿಚಾರವಾಗಿ ಆತ ಮಾತಾಡಿರುವಂತದ್ದು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಅದರಲ್ಲಿ ಮಾತಾಡಿದ್ದ. ಬಹಳಷ್ಟು ಕಪೋಲ ಕಲ್ಪಿತವಾಗಿ ಜನರು ನಂಬಲಿಕ್ಕೆ ಅಂದ್ರೆ ಜನರು ನಂಬಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ವಿಡಿಯೋ ಮಾಡಿದ್ದ. ಸುಮಾರು ಅಂದ್ರೆ ಈ ಒಂದು ವಿಡಿಯೋ ಏನಿದೆ 23 ನಿಮಿಷಗಳ ವಿಡಿಯೋ ಏನಿದೆ, ಎ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಹೇಳಿದ್ದ. ಜೊತೆಗೆ ಅದಕ್ಕೆ ಒಂದಷ್ಟು ಮಸಾಲೆಗಳನ್ನ ಸೇರಿಸಿ ಈ ಒಂದು ವಿಡಿಯೋವನ್ನು ಮಾಡಿರುವಂತದ್ದು. ಅಂದ್ರೆ ಎಐ ತಂತ್ರಜ್ಞಾನ ಬಳಸಿ ಯಾರೂ ಕೂಡ ಅದನ್ನು ವಿಡಿಯೋವನ್ನು ನೋಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಷ್ಟು ಒಂದು ವ್ಯವಸ್ಥಿತವಾಗಿ ಮಾಡಿದಂತ ವಿಡಿಯೋ ಅದು. ಅದರಲ್ಲಿ ಪ್ರಮುಖವಾಗಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಡಿದಂತ ವಿಡಿಯೋ ಅದು. ಅದರಲ್ಲಿ ಒಂದು ಹೆಸರನ್ನು ಕೂಡ ಹೇಳಿದ್ದ. ಜನರು ಇದರ ವಿರುದ್ಧ ರೊಚ್ಚಿಗೇಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿದ್ದ. ಮತ್ತು ತನ್ನ ವಿಡಿಯೋದ ಮೂಲಕ ಪ್ರಚೋದನಕಾರಿಯಾದಂತ ಮಾತುಗಳನ್ನು ಕೂಡ ಹೇಳಿದ್ದ. ಅಂದ್ರೆ ಆ ಒಂದು ವಿಡಿಯೋ ನೋಡಿದವರು ಆ ಗೊಂದಲಕ್ಕೆ ಒಳಗಾಗಿ ಪ್ರಚೋದನೆಗೆ ಹೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ವಿಡಿಯೋ ಮಾಡಿದ ಹಾಗೆ ಇತ್ತು. ಹೀಗಾಗಿ ಅದರ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಆರಂಭದಲ್ಲಿ ಧರ್ಮಸ್ಥಳ ಗ್ರಾಮಸ್ಥರು, ಧರ್ಮಸ್ಥಳ ಭಕ್ತರು ಕೂಡ ಆಕ್ರೋಶ ವ್ಯಕ್ತ ಆಗಿತ್ತು. ಆ ಬಳಿಕ ಆ ವಿಡಿಯೋದಿಂದಾಗಿ ಸಂಪರ್ಕದಲ್ಲಿರಿ ದಿನೇಶ್, ಮತ್ತೆ ಬರ್ತೀವಿ. ಸತತ 1 ಗಂಟೆಯಿಂದ ಈ ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಪೊಲೀಸರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ದೂತ, ಯೂಟ್ಯೂಬ್, ಆತ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ರೀತಿ, ಮಾಸ್ಕ್ ಮ್ಯಾನ್, ತಿಮರೋಡಿ, ಸುಜಾತಾ ಭಟ್, ಹೀಗೆ ಹಲವು ವಿಚಾರಗಳನ್ನ ಮುಂದಿಟ್ಟು ಸತತವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಸಮೀರ್ ಮೇಲೆ. ಯಾಕಂತಂದ್ರೆ ಆತ ಮಾಡಿದ ವಿಡಿಯೋಗಳು ಹಾಗಿದ್ದು. ನಿನಗೆಲ್ಲಿಂದ ಗೊತ್ತಾಯ್ತು ಮಾಹಿತಿ? ಧರ್ಮಸ್ಥಳದಲ್ಲಿ ಆಗದಲ್ಲೆಲ್ಲ ಬುಡ ಸಿಗತ್ತೆ ಅಂತ ಮಾಹಿತಿ ಎಲ್ಲಿಂದ ಗೊತ್ತಾಯ್ತು? ಈ ವಿಡಿಯೋ ಕಾಲ್ಪನಿಕ ಅಂತ ಹೇಳಿ ಒಂದು ಕ್ಷೇತ್ರದ ವಿಚಾರವಾಗಿ, ಈಗ ಕಾಲ್ಪನಿಕ ಅಂತ ಹೇಳಿ ಯಾರ ವಿರುದ್ಧ ಏನ್ ಬೇಕಾದ್ರೂ ಹೇಳ್ಬೋದಾ? ಕಾಲ್ಪನಿಕ ಅಂತ ಒಂದು ಸಣ್ಣ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಎಂತ ಬೇಕಾದ್ರೂ ಹೇಳ್ಬೋದಾ? ಯಾವ ಬಗ್ಗೆ ಆರೋಪವನ್ನ ಬೇಕಾದ್ರೂ ಯಾರ ವಿರುದ್ಧ ಬೇಕಾದ್ರೂ ಮಾಡಬಹುದಾ? ಅದು ಮಾನಹಾನಿಗೆ ದಾರಿ ಮಾಡಿಕೊಡೋದಿಲ್ವಾ? ಎಲ್ಲ ಪ್ರಶ್ನೆಗಳು ಈ ಸಮೀರ್ನ ವಿಚಾರದಲ್ಲಿ ಬರುತ್ತೆ. ಜೊತೆಗೆ ಸಮಾಜದಲ್ಲಿ ಯಾರ ವಿರುದ್ಧ ಏನ್ ಬೇಕಾದ್ರೂ ಹೇಳಿ ವಿಡಿಯೋ ಮಾಡಬಹುದಾ? ಎಐ ತಂತ್ರಜ್ಞಾನವನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ಯಾವ ಕ್ಷೇತ್ರದ ವಿರುದ್ಧ, ಯಾರ ನಂಬಿಕೆಯ ವಿರುದ್ಧ ಏನ್ ಬೇಕಾದ್ರೂ ಹೇಳಬಹುದಾ? ಹಾಗಾದ್ರೆ ಅದು ಕಾಲ್ಪನಿಕ ಅಂತ ಸಣ್ಣದಾಗಿ ಚಿಕ್ಕದಾಗಿ ಒಂದು ಡಿಸ್ಕ್ಲೈಮರ್ ಹಾಕ್ಬಿಡೋದು, ಅದು ಕಾಣ್ದಿರೋ ಹಂಗೆ. ಹಾಗೆ ಮಾಡ್ಬೋದಾ, ಅದು ಸರಿನಾ ಅನ್ನುವಂತ ಪ್ರಶ್ನೆ ಹೇಳುತ್ತೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ದಿನೇಶ್, ಏನೆಲ್ಲ ಹೇಳಿದ್ದ ಆತ ತನ್ನ ವಿಡಿಯೋಗಳಲ್ಲಿ, ಮುಂದುವರಿಸಿ. ಹೌದು, ಅಂದ್ರೆ ಈ ಹಿಂದಿನ ಒಂದು ವಿಡಿಯೋದಿಂದ ಆತ ಬಹಳಷ್ಟು ಪ್ರಸಿದ್ಧಿಯಾಗಿದ್ದ, ಬಹಳಷ್ಟು ಜನರು ಆತನ ಬಗ್ಗೆ ಮಾತಾಡುವಂತಾಯಿತು. ಆ ಬಳಿಕದ ವಿಡಿಯೋ ಇದು. ಅಂದ್ರೆ ಈ ಒಂದು ವಿಡಿಯೋ ಏನಿದೆ ಇದು ಪ್ರಮುಖವಾಗಿ ಮಾಡಿರುವಂತದ್ದು ಆತ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಡಿದಂತ ಸುಮಾರು 23 ನಿಮಿಷಗಳ ಎಐ ವಿಡಿಯೋ ಇದು. ಇದರಲ್ಲಿ ಆ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಹೆಸರುಗಳನ್ನ ಉಲ್ಲೇಖಿಸಿರುವಂತದ್ದು. ಜೊತೆಗೆ ಆ ವ್ಯಕ್ತಿ ಏನಿದ್ದಾನೆ, ಅಂದ್ರೆ ಚಿನ್ನಯ್ಯ ಏನಿದ್ದಾನೆ, ಆತ ತನ್ನ ಪತ್ರದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಈತ ಮಾತ್ರ ಅದಕ್ಕೂ 10 ಪಟ್ಟು ಜಾಸ್ತಿಯಾಗಿ ಈತ ಹೇಳಿರುವಂತದ್ದು ಸಾವಿರಾರು ಶವಗಳನ್ನ ಹೂತಿಡುವ ವಿಚಾರವಾಗಿ ಆತ ಮಾತಾಡಿರುವಂತದ್ದು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಅದರಲ್ಲಿ ಮಾತಾಡಿದ್ದ. ಬಹಳಷ್ಟು ಕಪೋಲ ಕಲ್ಪಿತವಾಗಿ ಜನರು ನಂಬಲಿಕ್ಕೆ ಅಂದ್ರೆ ಜನರು ನಂಬಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ವಿಡಿಯೋ ಮಾಡಿದ್ದ. ಸುಮಾರು ಅಂದ್ರೆ ಈ ಒಂದು ವಿಡಿಯೋ ಏನಿದೆ 23 ನಿಮಿಷಗಳ ವಿಡಿಯೋ ಏನಿದೆ, ಎ ವಿಡಿಯೋದಲ್ಲಿ
ಸಾಕಷ್ಟು ವಿಚಾರಗಳ ಹೇಳಿದ್ದ. ಜೊತೆಗೆ ಅದಕ್ಕೆ ಒಂದಷ್ಟು ಮಸಾಲೆಗಳನ್ನ ಸೇರಿಸಿ ಈ ಒಂದು ವಿಡಿಯೋವನ್ನು ಮಾಡಿರುವಂತದ್ದು. ಅಂದ್ರೆ ಎಐ ತಂತ್ರಜ್ಞಾನ ಬಳಸಿ ಯಾರೂ ಕೂಡ ಅದನ್ನು ವಿಡಿಯೋವನ್ನು ನೋಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಷ್ಟು ಒಂದು ವ್ಯವಸ್ಥಿತವಾಗಿ ಮಾಡಿದಂತ ವಿಡಿಯೋ ಅದು. ಅದರಲ್ಲಿ ಪ್ರಮುಖವಾಗಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಡಿದಂತ ವಿಡಿಯೋ ಅದು. ಅದರಲ್ಲಿ ಒಂದು ಹೆಸರನ್ನು ಕೂಡ ಹೇಳಿದ್ದ. ಜನರು ಇದರ ವಿರುದ್ಧ ರೊಚ್ಚಿಗೇಳ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿದ್ದ ಮತ್ತು ತನ್ನ ವಿಡಿಯೋದ ಮೂಲಕ ಪ್ರಚೋದನಕಾರಿಯಾದಂತ ಮಾತುಗಳನ್ನು ಕೂಡ ಹೇಳಿದ್ದ. ಅಂದ್ರೆ ಆ ಒಂದು ವಿಡಿಯೋ ನೋಡಿದವರು ಆ ಗೊಂದಲಕ್ಕೆ ಒಳಗಾಗಿ ಪ್ರಚೋದನೆಗೆ ಹೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ವಿಡಿಯೋ ಮಾಡಿದ ಹಾಗೆ ಇತ್ತು. ಹೀಗಾಗಿ ಅದರ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಆರಂಭದಲ್ಲಿ ಧರ್ಮಸ್ಥಳ ಗ್ರಾಮಸ್ಥರು, ಧರ್ಮಸ್ಥಳ ಭಕ್ತರು ಕೂಡ ಆಕ್ರೋಶ ವ್ಯಕ್ತ ಆಗಿತ್ತು. ಆ ಬಳಿಕ ಏನು ಆ ವಿಡಿಯೋದಿಂದಾಗಿ ಜನರ ಏನು ಸಮಾಜದ